ಕೊನೆಯಲ್ಲಿ ಸರ್ವರಿಗೂ ಒಂದು ಸಂದೇಶ. ದಯವಿಟ್ಟು ಮೂವಿ ನೋಡದೆ ನಿಮ್ಮ ತೆವಲುಗಳಿಗೆ ಮೂವಿ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ. ಒಂದು ಚಿತ್ರ ಕೇವಲ ಓರ್ವ ವ್ಯಕ್ತಿಯಿಂದ ಅಲ್ಲ, ಅದು ಓರ್ವ ನಿರ್ದೇಶಕನ ಸಾಕಷ್ಟು ವರ್ಷಗಳ ಪರಿಶ್ರಮ, ಓರ್ವ ನಿರ್ಮಾಪಕನ ಬದುಕು, ಓರ್ವ ಛಾಯಾಗ್ರಾಹಕ ಮತ್ತು ತಂತ್ರಜ್ಞರ ಹಗಲು ರಾತ್ರಿಯ ನಿರಂತರ ಕೆಲಸ, ಓರ್ವ ಸಂಗೀತ ನಿರ್ದೇಶಕನ ಚಮತ್ಕಾರ ಮತ್ತು ಹಲವಾರು ಉದಯೋನ್ಮುಖ ನಟರ ಭವಿಷ್ಯದ ಮೊಳಕೆ, ಹಾಗೂ ನೂರಾರು ಕಲಾವಿದರ ಮತ್ತು ಸಾವಿರಾರು ಸಹಾಯಕರ ಸಂಪೂರ್ಣ ಪರಿಶ್ರಮದ ಪ್ರತಿರೂಪ ಒಂದು ಸಂಪೂರ್ಣ ಚಿತ್ರ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಶ್ರೀರಕ್ಷೆ ನಮ್ಮ ಡೆವಿಲ್ ಚಿತ್ರದ ಮೇಲಿರಲಿ. ಈ ಚಿತ್ರ ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಲಾಗಲಿ ಎಂದು ಹಾರೈಸುತ್ತಾ, ಇದು ನಾವು ನಮ್ಮ ಡಿ ಬಾಸ್ ಅವರಿಗೆ ನೀಡುವ ಒಂದು ಪುಟ್ಟ ಕಾಣಿಕೆ ಆಗಿರ್ಲಿ. ಸಮಯ ಇವತ್ತು ಅವ್ರ ಜೊತೆ ಇಲ್ಲ, ಸೊ ನಾವು ಅವ್ರ ಜೊತೆ ಇರಬೇಕು. ಯಾಕಂದ್ರೆ ಅತ್ತಿಗೆ ವಿಜಯಲಕ್ಷ್ಮಿ ಅವರ ಮುಖಾಂತರ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ಬೇಕು ಅಂತ ಬಾಯಿ ಬಿಟ್ಟು ಕೇಳ್ಕೊಂಡಿದ್ದಾರೆ. ನಾವು ಜಾಸ್ತಿ ಅಲ್ಲ, ಜಾತ್ರೆನೆ ಮಾಡೋಣ. ಯಾಕಂದ್ರೆ ನಮ್ ಬಾಸ್ ಕೊಡಕ್ ನಿಂತ್ರೆ ಕರ್ಣಾನು ಕಮ್ಮಿ, ತೊಡೆ ತಟ್ಟಿ ನಿಂತ್ರೆ ಭೀಮಾನು ಡಮ್ಮಿ. ಚಾಲೆಂಜ್. ಆಫ್ಟರ್ ಲಾಂಗ್ ಟೈಮ್ ನವಗ್ರಹದಲ್ಲಿ ಪ್ಯೂರ್ ವಿಲನ್ ಆಗಿ ನಮ್ಮ ಡಿ ಬಾಸ್ ಅವ್ರನ್ನ ನೋಡಿದ್ವಿ. ಸೊ ಈ ಮೂವಿ ನೆಕ್ಸ್ಟ್ ಲೆವೆಲ್ ವಿಲನ್ ವಿಟ್ನೆಸ್ ಮಾಡೋದಕ್ಕೆ ಕಾಣಸಿಗುತ್ತೆ. ಒಟ್ನಲ್ಲಿ ನಮ್ಮ ಪ್ರಕಾಶ್ ಅವರು ಡೈರೆಕ್ಟರ್ ಏನೋ ಸಮಥಿಂಗ್ ಲಾರ್ಜರ್ ದನ್ ಲೈಫ್ ಅನ್ನ ಇದರಲ್ಲಿ ಕುಕ್ ಮಾಡಿದ್ದಾರೆ. ಅದನ್ನ ಸರ್ವ್ ಮಾಡ್ತಾ ಇದ್ದಾರೆ ಡಿಸೆಂಬರ್ 11ಕ್ಕೆ. ನಾವೆಲ್ಲರೂ ಅದನ್ನ ಚಿತ್ರಮಂದಿರದಲ್ಲೇ ಸವಿಯೋಣ. 100% ಶೋರ್ ಶಾಟ್, ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಆಗೇ ಆಗುತ್ತೆ ನಮ್ಮ ದಿ ಡೆವಿಲ್. ಧನುಷ್